ಪಯಣದುದ್ದಕ್ಕೂ ದಾರಿಯಲ್ಲಿ ಸಿಕ್ಕಿದ ನದಿ ಪರ್ವತಾರಣ್ಯಗಳನ್ನು ವರ್ಣಿಸುತ್ತಾ ಅವುಗಳಿಗೆ ಸಂಬಂಧಿಸಿದ ಕೆಲವು ಕಥೆಗಳನ್ನು ನಿರೂಪಿಸುತ್ತಾ ಮಹರ್ಷಿ ವಿಶ್ವಾಮಿತ್ರರು ಶ್ರೀರಾಮಲಕ್ಷ್ಮಣರೊಂದಿಗೆ ಮುಂದೆ ಗಂಗಾ ತೀರವನ್ನು ಸೇರಿದರು. ಅಲ್ಲಿ ಆ ಪವಿತ್ರತಮ ಸೈಕತ ವೇಳೆಯಲ್ಲಿ ಆಯಾಸ ಪರಿಹಾರಕ್ಕಾಗಿ ಆ 3 ಮಂದಿಯೂ ಸ್ವಲ್ಪ ಹೊತ್ತು ಕುಳಿತುಕೊಂಡರು. ಅಲ್ಲಿ ವಿಶ್ವಾಮಿತ್ರರು ಶ್ರೀರಾಮಲಕ್ಷ್ಮಣರನ್ನು ಕುರಿತು, ಮಕ್ಕಳೇ, ಜಗತ್ತಿನ ಪುಣ್ಯತೀರ್ಥಗಳಲ್ಲಿ ಸರ್ವೋತ್ಕರ್ಷವೆಂದು ಪರಿಗಣಿಸಲ್ಪಟ್ಟ ಈ ಗಂಗಾ ನದಿಯು ಪವಿತ್ರವಾದ ನಿಮ್ಮ ವಂಶದ ಕೀರ್ತಿಯನ್ನೇ ಹೊತ್ತು ಹರಿಯುತ್ತಿದೆ. ನಿಮ್ಮ ಹಿರಿಯರಾದ ಸಗರಪುತ್ರರು ಕಪಿಲ ಮಹರ್ಷಿಯ ನೇತಾಗ್ನಿಯಿಂದ ಪಾತಾಳದಲ್ಲಿ ದಗ್ಧರಾಗಲು ಅವರ ಸದ್ಗತಿಗಾಗಿ ನಿಮ್ಮ ಕುಲದ ಭಗೀರಥನ ಪ್ರಯತ್ನದಿಂದ ಅವನ ಭಾಗ್ಯವೋ ಎಂಬಂತೆ ಈ ದೇವನದಿಯು ಪೃಥ್ವಿಯಲ್ಲಿ ಪ್ರವಹಿಸುತ್ತದೆ. ಹಿಂದೆ ಬಲಿಚಕ್ರವರ್ತಿಯು ದಾನವಾಗಿ ಕೊಟ್ಟಿದ್ದ 3 ಹೆಜ್ಜೆಗಳಷ್ಟು ಸ್ಥಳವನ್ನು ತ್ರಿವಿಕ್ರಮ ಮೂರ್ತಿಯು ತನ್ನ ವಿಶೇಷವಾದ ಪಾದಗಳಿಂದ ಅಳೆಯುತ್ತಾ ವ್ಯೋಮಮಂಡಲವನ್ನೂ ಮೀರಿ ವೃದ್ಧಿಗೊಂಡಿದ್ದ ಆ ಪಾದಾಂಗುಷ್ಟದಿಂದಲೇ ಈ ಗಂಗಾ ನದಿಯ ಉದ್ಭವವಾಗಿರುತ್ತದೆ. ಅತ್ಯಂತ ಪುಣ್ಯಜಲವೆಂದು ಬ್ರಹ್ಮದೇವನು ಇದನ್ನು ತನ್ನ ಕಮಂಡಲುವಿನಲ್ಲಿ ತುಂಬಿಕೊಂಡಿದ್ದನು. ಭಗೀರಥನು ತಪಸ್ಸಿನಿಂದ ಗಂಗಾದೇವಿಯನ್ನು ಮೆಚ್ಚಿಸಿ ಭೂಮಿಗೆ ಬರಬೇಕೆಂದು ಪ್ರಾರ್ಥಿಸಿದಾಗ ಆ ವೇಗವನ್ನು ತಡೆಯುವುದಕ್ಕಾಗಿ ಭಗೀರಥನ ಪ್ರಾರ್ಥನೆಯಂತೆ ಮಹಾರುದ್ರನು ತನ್ನ ತಲೆಯನ್ನೊಡ್ಡಿದನು. ಗಂಗೆಯು ಶಿವನ ಜಟಾಜೂಟದಲ್ಲಿಳಿದುಕೊಂಡಳು. ಹಾಗೆಯೇ ಮಹಾವಿಷ್ಣುವಿನ ಪಾದದಿಂದ ಹುಟ್ಟಿ ಬ್ರಹ್ಮನ ಕೈಯ ಕಮಂಡಲುವಿನಲ್ಲಿದ್ದು ಹರನ ತಲೆಯನ್ನು ಸೇರಿ ಈ ಗಂಗಾವಾಹಿನಿಯು ಪಾವನಕಾರಕಳಾಗಿ ಈ ಧರಿತ್ರಿಯಲ್ಲಿ ಹರಿಯತೊಡಗಿದಳು. ದೇವಲೋಕದಲ್ಲಿದ್ದು ಭೂಮಿಯಲ್ಲಿ ಹರಿದು ಪಾತಾಳವನ್ನು ಹೊಕ್ಕು ಸಗರಾನ್ವಯವನ್ನು ಪಾವನಗೊಳಿಸಿ ತ್ರಿಪಥಗಾಮಿನಿ ಎಂಬ ಕೀರ್ತಿಯನ್ನು ಹೊತ್ತಿರುವಳು. ಪವಿತ್ರವಾದ ಗಂಗಾ ತೀರ್ಥ ಸ್ನಾನದಿಂದ ಪಾಪಿಗಳ ಪಾಪವು ನಾಶ ಹೊಂದುತ್ತದೆಂದು ವಿಶ್ವಸನೀಯವಾಗಿ ನಂಬಬಹುದು. ಅಂತೆಯೇ ಈ ಪುಣ್ಯಜಲವನ್ನು ನೀರೇ ಆಗಿದ್ದರೂ ಗಂಗಾಮೃತವೆಂದು ಅನೇಕರು ಹೇಳುವುದಿದೆ. ತ್ರಿಮೂರ್ತಿಗಳ ಮೈಸೋಂಕಿನಿಂದಲೇ ಪವಿತ್ರಗೊಂಡಿರುವ ಈ ತೀರ್ಥಸ್ನಾನದಿಂದ ಮೈಮನಗಳು ಶುದ್ಧಗೊಂಡು ಇಹಪರಗಳ ಸಾಧನೆಯಾಗಿ ಮನುಷ್ಯನು ಅನಂತ ಸುಖವನ್ನು ಹೊಂದುತ್ತಾನೆ ಎಂದು ಗಂಗಾವತಾರದ ಪವಿತ್ರ ಕಥಾಮೃತವನ್ನು ನಿರೂಪಿಸಿದರು. ಅಲ್ಲದೆ ಶ್ರೀರಾಮ ಅವಿರತವಾದ ಸಾಧನೆಯಿಂದ ಸ್ವರ್ಗ ಸಂಪತ್ತನ್ನು ಭೂಮಿಯಲ್ಲಿ ಇಳಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಅದನ್ನೇ ನಿಮ್ಮ ಹಿರಿಯನಾದ ಭಗೀರಥನು ಜಗತ್ತಿಗೆ ತೋರಿಸಿಕೊಟ್ಟದ್ದು. ಇದೇ ಅಮರಗಂಗೆಯ ಅವತರಣ ತತ್ವವು ಎಂದು ಆ ಮಹತ್ವವನ್ನು ಉಪದೇಶಿಸಿದರು. ಕೇಳಿ ಹರ್ಷಿತರಾದ ಶ್ರೀರಾಮ ಲಕ್ಷ್ಮಣರು ಗುರುಗಳ ಅಪ್ಪಣೆಯನ್ನು ಪಡೆದು ನದಿಯ ನೀರಿನಲ್ಲಿಳಿದು ಯಥೇಚ್ಛವಾಗಿ ಈಜಿ ಬಳಲಿಕೆಯನ್ನು ನೀಗಿ ಮೈಮನೆಗಳಲ್ಲಿ ಹೊಸ ಚೈತನ್ಯವನ್ನು ತುಂಬಿಕೊಂಡರು. ಮತ್ತೆ ಮಹರ್ಷಿ ವಿಶ್ವಾಮಿತ್ರರು ನಿಜ ಶಿಷ್ಯರೊಂದಿಗೆ ಗಂಗಾ ನದಿಯನ್ನು ದಾಟಿ ಮುಂದೆ ಪ್ರಯಾಣ ಹೂಡಿದರು. ಆ 3 ಸ್ವಲ್ಪ ದೂರ ನಡೆಯುವಷ್ಟರಲ್ಲಿ ನಿರ್ಜನವಾದ ಅರಣ್ಯವೊಂದು ಸಿಕ್ಕಿತು. ವಿಶ್ವಾಮಿತ್ರರು ಯಾವ ಮಾತನ್ನೂ ವಿಶೇಷವಾಗಿ ಆಡದೆ ಗಂಭೀರವಾಗಿಯೇ ಮುಂದೆ ಹೋಗುತ್ತಿದ್ದಂತೆಯೇ ಶ್ರೀರಾಮ ಲಕ್ಷ್ಮಣರು ಅವರನ್ನು ಹಿಂಬಾಲಿಸುತ್ತಾ ಆ ಕಾನನವನ್ನು ಹೊಕ್ಕು ಕ್ರಮಿಸತೊಡಗಿದರು. ತುಸು ದೂರ ಹೋಗುವಷ್ಟರಲ್ಲಿಯೇ ಮರದ ಎಲೆಗಲ್ಲುಗಳೊಂದು ಅಲುಗಾಡದೆ ಒಂದೇ ಕಡೆ ಎಲ್ಲವೂ ಹಾಕಿರಿಸಿಟ್ಟಂತೆ ಆವನ ಪ್ರದೇಶವು ಕಾಣತೊಡಗಿತು. ಸ್ವಭಾವ ಸಹಜವಾದ ವನ್ಯಮೃಗಗಳ ಸಂಚಾರ, ಗದ್ದಲಗಳು, ಪಕ್ಷಿ ನಿವಹನದ ಕೂಜಿತಗಳೂ ಅಲ್ಲಿ ಬಹುಕಾಲದಿಂದಲೂ ಇಲ್ಲದಿದ್ದಂತೆಯೇ ಕಂಡುಬರುತ್ತಿತ್ತು. ನಿರ್ಜನತೆ, ನೀರವತೆಗಳೇ ತುಂಬಿದ್ದು ಆ ಸ್ಥಳವೇ ಮೂಕ ಸಂಕಟವನ್ನು ಅನುಭವಿಸುತ್ತಿದೆಯೋ ಎಂಬಂತೆ ಕಾಣುತ್ತಿತ್ತು. ಅಲ್ಲಿ ಹಾದು ಹೋಗುವ ದಾರಿಯೂ ಕೂಡ ಎಷ್ಟೋ ವರ್ಷಗಳಿಂದ ಜನರ ಸಂಚಾರವನ್ನೇ ಕಳೆದುಕೊಂಡಿರಬೇಕೆನ್ನುವಷ್ಟು ಹಾಳು ಬಿದ್ದಿತ್ತು. ಅಲ್ಲೇ ತುಸು ದೂರದಲ್ಲಿ ಎಂದೋ ಮುರಿದು ಬಿದ್ದು ನೆಲಸಮಗೊಂಡಿದ್ದ ಆಶ್ರಮ ಕುಟೀರದ ಅವಶೇಷಗಳು ಅಷ್ಟಿಷ್ಟು ಕಾಣುತ್ತಿದ್ದವು. ಶ್ರೀರಾಮ ಲಕ್ಷ್ಮಣರಿಗೆ ಪರಮಾಶ್ಚರ್ಯವೇ ಆದರೂ ಅವರು ಪಿಟ್ಟೆಂದು ಸೊಲ್ಲೆತ್ತಲಿಲ್ಲ. ಅಷ್ಟರಲ್ಲಿ ಒಮ್ಮಿಂದೊಮ್ಮೆಯೇ ಶ್ರೀರಾಮನು ಸ್ತಂಭೀಭೂತನಾದನು. ಮಹರ್ಷಿಗಳು ಮೆಲ್ಲನೆ ಮುಂದೆ ಹೋಗುತ್ತಿದ್ದರು. ಲಕ್ಷ್ಮಣನು ಅವಾಕ್ಕಾದನು. 4-6 ಹೆಜ್ಜೆಗಳನ್ನು ಪ್ರಯತ್ನಪೂರ್ವಕವಾಗಿ ಮುಂದಿಡುವಷ್ಟರಲ್ಲಿಯೇ ಮತ್ತೂ ಒಮ್ಮೆ ಹಾಗೆಯೇ ಆಯಿತು. ವಿಶೇಷವೇನೆಂದು ವಿಶ್ವಾಮಿತ್ರರು ಶ್ರೀರಾಮನನ್ನು ಕೇಳಲು ಅವರು, ನನ್ನನ್ನಾವುದೋ ಕಣ್ಣಿಗೆ ಕಾಣದ ಶಕ್ತಿಯೊಂದು ಸೆಳೆಯುವಂತಾಗುತ್ತಿದೆ. ಆಕ್ರಂದನವೊಂದು ಅಸ್ಪಷ್ಟವಾಗಿ ಅಡಿಗಡಿಗೆ ಕೇಳಿಸುತ್ತಿದೆ ಎಂದನು. ಮಹರ್ಷಿಗಳ ಮುಖದಲ್ಲಿ ಮುಗುಳ್ನಗುವೊಂದು ಮಿನುಗಿತು. ಲಕ್ಷ್ಮಣನು ಅತ್ಯಾಶ್ಚರ್ಯಭರಿತನಾದನು. ಮತ್ತೆ ಶ್ರೀರಾಮನು,
ಗುರುದೇವ, ರೋದನವು ತಡೆಯಿಲ್ಲದೆ ಕೇಳಿಸುತ್ತದೆ ಎನ್ನಲು ವಿಶ್ವಾಮಿತ್ರರು ಹೋಗಿ ಪರಿಕಿಸು ಎಂದರು. ಶ್ರೀರಾಮನು ಬಲಕ್ಕೆ ತಿರುಗಿ ಮುಂದೆ ಧಾವಿಸಲು ಹೆದೆಯೇರಿಸಿದ ಬಿಲ್ಲನ್ನು ಹಿಡಿದ ಲಕ್ಷ್ಮಣನು ಅವನ ಹಿಂದೆಯೇ ಹೊರಟನು. ಆದರೆ ಪೂಜ್ಯರಾದ ಮಹರ್ಷಿಗಳು ನಸುನಕ್ಕು ಲಕ್ಷ್ಮಣನನ್ನು ತಡೆದು ನಿಲ್ಲಿಸಿಕೊಂಡರು. ಶ್ರೀರಾಮನು 18 ಹೆಜ್ಜೆಗಳಷ್ಟು ಕ್ರಮಿಸುವಷ್ಟರಲ್ಲಿಯೇ ಒಮ್ಮಿಂದೊಮ್ಮೆ ದೀನೆಯೂ ಜೀರ್ಣಾಂಬರದೇಹಿಯೂ ಆಗಿದ್ದ ಸುದತಿಯೊಬ್ಬಳು ಕಾಣಿಸಿಕೊಂಡು ಶ್ರೀರಾಮನ ಪಾದಗಳಲ್ಲಿ ಕುಸಿದು ಬಿದ್ದಳು. ಶ್ರೀರಾಮನು ವಿಶ್ವಾಮಿತ್ರರ ಮುಖವನ್ನು ನೋಡಲು ಅವರು ಶುಭವಾಯಿತು ಎಂದರು. ಆ ಹೆಣ್ಣು ಮತ್ತೆ ಅವರ ಕಾಲ ಮೇಲೆಯೂ ಬಿದ್ದು ರೋಧಿಸಿತು. ಲಕ್ಷ್ಮಣನ ಉದ್ವೇಗವು ಹೇಳತಿರದು. ಶ್ರೀರಾಮನು ಆಶ್ಚರ್ಯದಿಂದ ಮೌನವಾಗಿಯೇ ಇದ್ದನು. ಮಹರ್ಷಿಗಳು ಕೆಲವು ಹೊತ್ತು ಮಾತಾಡಲಿಲ್ಲ. ಹೆಣ್ಣು ಅತ್ತತ್ತು ಬಳಲಿತು. ತುಸು ಹೊತ್ತಿನ ಮೇಲೆ ಪೂಜ್ಯರಾದ ವಿಶ್ವಾಮಿತ್ರರು ನಿಟ್ಟುಸಿರೊಂದನ್ನು ಬಿಟ್ಟು ಆಕೆಯನ್ನು ಕುರಿತು, ನೀನು ಪಾವನಳಾದೆ, ಏಳು ಎಂದರು. ಆಕೆಯು ವಿನಮ್ರೆಯಾಗಿ ಮೊಣಕಾಲುಗಳ ಮೇಲೆಯೇ ನಿಂತುಕೊಂಡು ಒಂದೇ ಸಮನೆ ಕಣ್ಣೀರುಗರೆಯತೊಡಗಿದಳು. ವಿ ಎನ್ ಭಾಗವತ್ ಬರಬಳ್ಳಿ.